ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಗಿಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಬಂದಿದ್ದೀವಿ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ನಮ್ಮ ಲೇಔಟಲ್ಲಿ. ಸೊ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ, ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ನನ್ನ ಮಗ ಇಬ್ಬರು ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಬೇಕು ಅಂತ ಇದ್ದೀವಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿ ನನ್ನ ಮಗ ಅವನು ಇಷ್ಟ ಆದಂಥ ಆಟ ಸಾಮಾನಲ್ಲಿ ಆಟ ಆಡ್ತಾ ಇದ್ದಾನೆ. ಇದು ನಮ್ಮ ಮಾವ ಹೊಸದಾಗಿ ತಂದಿದ್ದರು JCBನ. ಅವರು ತಿರುಪತಿಗೆ ಹೋಗಿದ್ರು ಪಾದಯಾತ್ರೆಗೆ ಅಂತ. ಸೊ ಅವಾಗ ಏನು ಬೇಕಪ್ಪ ಅಂತ ಕೇಳಿದ್ದಕ್ಕೆ ಅವನು JCB ಬೇಕು ಅಂತ ಹೇಳಿದ್ದ. ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ಬಿಚ್ಚಿ, ಇದು ರಿಮೋಟ್ ಕಂಟ್ರೋಲ್ ಇರೋವಂತಹ JCB. ಅವನ ಹತ್ರ ಬೇರೆ ಬೇರೆ ಥರದ್ದೆಲ್ಲ JCBಗಳಿದೆ, ಬಟ್ ಇದು ರಿಮೋಟ್ ಕಂಟ್ರೋಲ್ JCB. ಅವನಿಗೆ ತುಂಬ ಇಷ್ಟ ಆಗೋಯ್ತು ಇದನ್ನು ನೋಡಿದ ತಕ್ಷಣ. ಅಲ್ಲಿ ನಾವು ರಿಮೋಟ್ ಕಂಟ್ರೋಲ್ ಆಪ್ರೇಟ್ ಮಾಡ್ತಾಯಿದ್ವಿ. ಆಮೇಲೆ ಇದರಲ್ಲಿ ಇನ್ನೊಂದು ಫೀಚರ್ ಏನಿದೆ ಅಂದರೆ, ಒಂದು ಸ್ವಲ್ಪ ಅದರ ಟ್ಯೂಬ್ ಕೊಟ್ಟಿದ್ರೆ ಅದರೊಳಗಡೆಯಿಂದ ನೀರು ಫಿಲ್ ಮಾಡಿದ್ರೆ ಇದ್ರ ಹಿಂದೆಯಿಂದ ಹೊಗೆ ಬರೋ ಥರ ಮಾಡಿದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸಿಸ್ಟಮು. ನನ್ನ ಮಗನಿಗಂತೂ ಭಾಳ ಇಷ್ಟ ಆಯಿತು. ನೋಡಿ ಅವನ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ ಇದೇ ಥರ ಗ್ಯಾಡ್ಜೆಟ್ಸ್ಗಳೇ. ಬರೀ JCB, ಟ್ರ್ಯಾಕ್ಟ್ರು, ಈ ಥರ ಟಿಪ್ಪರು. ಅವ್ನಿಗೆ ಈ ಥರದ್ದು ಆಟ ಸಾಮಾನು ಅಂದರೆ ಭಾಳ ಇಷ್ಟ. ಇನ್ನೇನು ಕೇಳೋದಿಲ್ಲ ಅವನು. ಈ ಥರ ಒಂದು 10 ಟ್ರ್ಯಾಕ್ಟ್ರ್ JCBಗಳು ಇದ್ಬಿಟ್ರಂತೂ ಅವ್ನಿಗೇನು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡು ಅವ್ನ ಇಂಟ್ರೆಸ್ಟ್ ನೋಡಿ. ಹಂಗೋ ಹಿಂಗೋ ಅವನಿಗೆ ರೆಡಿ ಮಾಡಿಸಿ, ಬಾಪ ಒಂದೆರಡು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಪೂಸಿ ಎಲ್ಲ ಹೊಡೆದು ಮಾಡಿಸಿದ್ದಕ್ಕೆ ಹತ್ಕೊಂಡು ಎಲ್ಲ ಮಾಡಿ, ಅವ್ನು ನನಗೆ ಅದು ಬೇಡ ಇದು ಬೇಡ, ಇಲ್ಲಿ ಕೆರಿತಾಯಿದೆ ಅಲ್ಲಿ ಕೆರಿತಾಯಿದೆ ಮಮ್ಮಿ ಬೇಡ ಮಮ್ಮಿ ಅಂತೆಲ್ಲ ಕಿತ್ತಿ ಬಿಸಾಕಿ ಮತ್ತೆ ಅವ್ನು ನೈಸ್ ಮಾಡಿ ಕರ್ಕೊಂಡು ಬಂದು ಹಂಗೋ ಹಿಂಗೋ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ, ಒಂದೆರಡು ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ಹೀಗೆ ಹಠ ಮಾಡ್ತಿದ್ರಾ ಏನು ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೋಡಿ ನಾನು ಹಾಗೆ ಒಂದು 2-3 ಫೋಟೋಸ್ ತೆಕ್ಕೊಂಡೆ. ಕರೆಕ್ಟ್. ಆ ಕಡೆಗೆ ಹೋಗಿ ಹಂಗೆ ಸ್ಮೈಲ್. ತುಂಬ ದಿನದಿಂದ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ನನಗೆ ಭಾಳ ಆಸೆ ಇತ್ತು, ಬಟ್ ಕೊಯಮತ್ತೂರಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂಥ ಹೊಸ ಈಶಾಗೆ ಹೋಗೋಣ ಅಂತ ಹೇಳಿ ನಾನು, ನಮ್ಮ ಅತ್ತೆ, ನನ್ನ ಅತ್ನಿ, ನನ್ನ ಕಸಿನ್, ನನ್ನ ಹಸ್ಬೆಂಡ್, ಪಾಪು ಎಲ್ಲ ಹೊರಟ್ವಿ. ಅದು ತುಂಬ ಬೇಗನೆ ಬಿಟ್ವಿ, 3 ಗಂಟೆಗೆಲ್ಲ ಬಿಟ್ವಿ. ಏಕೆಂದರೆ ಅಲ್ಲಿ ನಾವು 6 o'clock ರೀಚ್ ಆಗಬೇಕಾಗಿತ್ತು. ಆಮೇಲೆ ಲೈಟ್ ಶೋ ಸ್ಟಾರ್ಟ್ ಆಗಿಬಿಟ್ರೆ ಅದು ಏನು ಒಳಗೆ ಬಿಡಲ್ಲ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ಅಲ್ಲಿ ಹೋಗ್ತಾ ಹಾಗೆ ನೋಡಿ ರೋಡಲ್ಲಿ ಜೋಳ ಎಲ್ಲ ಮಾರ್ತಿದ್ರು. ನಂಗೆ ಜೋಳ ಅಂದರೆ ಭಾಳ ಇಷ್ಟ. ಅಲ್ಲೇ ನಿಲ್ಲಿಸ್ಬಿಟ್ಟು 1-2 ಜೋಳ ತೊಗೊಂಡ್ವಿ. ನೋಡಿ ಅಲ್ಲೇ ಫ್ರೆಶ್ ಆಗಿದ್ದಿದ್ದು ಜೋಳ ಅಲ್ಲೇ ಸುಟ್ಟಿ ಕೊಟ್ಟರು, ತಿನ್ಕೊಂಡು ಹೊರಟ್ವಿ. ನೋಡಿ ಹೀಗೆ ಹೊರಡ್ತಾ ಕೊನೆಗೂ ರೀಚ್ ಆದ್ವಿ. ಸದ್ಗುರು ಸನ್ನೂರಿ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಇನ್ನೂ ಒಳಗಡೆಗೆ ಆಲ್ಮೋಸ್ಟ್ ಲೈಕ್ 2 kilometers ಒಳಗಡೆ ಹೋಗಬೇಕು. ತುಂಬ ಜನ ಬಂದಿದ್ದರು, ತುಂಬ ಗಾಡಿಗಳಿದ್ವು. ಆದರೆ ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ಪಾರ್ಕಿಂಗಿಗೆಲ್ಲ ಏನೂ ಕಷ್ಟ ಆಗಲಿಲ್ಲ. ನೋಡಿ ಸನ್ಸೆಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎನ್ವೈರನ್ಮೆಂಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೋಗ್ತಾನೆ ಎಷ್ಟು ಕಾಮ್ ಫೀಲ್ ಆಗ್ತಾಯಿತ್ತು ಗೊತ್ತಾ. ತುಂಬ ಒಂಥರ ಮೆಡಿಟೇಷನ್ ಇದಕ್ಕೆ ಹೋಗ್ಬಿಡ್ತೀವಿ ನಾವಲ್ಲಿ ಹೋದರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಈಶಾ ಎಷ್ಟು ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಾಡುಗಳ ಮಧ್ಯೆ ಎಷ್ಟು ಹೈಲೈಟಾಗಿ ಕಾಣಿಸ್ತಿದೆ ಅಂತ ಹತ್ರ ಹೋಗ್ತಾ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಈಶ್ವರ ಅಂತ ಅಲ್ವಾ. ಇದು 112 ಅಡಿ ಇರುವಂತಹ ಒಂದು ಈಶಾ. ಜನನೂ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಹೋದಾಗ ಇನ್ನೂ ಬೆಳಕಿತ್ತು. ಹಾಗೆ ನೋಡ್ತಾನೇ ಸನ್ಸೆಟ್ ಆಗೋಯ್ತು. ಎಷ್ಟು ನೋಡಿದ್ರೂ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕಳೆ ಇತ್ತು ಈಶ್ವರನ ಒಂದು ಮುಖದಲ್ಲಿ. ನೋಡಿ ಆ ತೇಜಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ
ಒಂದು ಎನ್ವೈರ್ನಮೆಂಟು, ಸುತ್ತಮುತ್ತ ಇದ್ದಂಥ ಎನ್ವೈರ್ನಮೆಂಟು, ಆ ಕಾಡಿನ ಮಧ್ಯೆ ಇರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅನ್ನಿಸ್ತಾ ಇತ್ತು. ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಬೇಕು ಅನ್ನೋ ಫೀಲು ಕೂಡ ಬರುತ್ತೆ. ನೋಡಿ ಅಲ್ಲೇ ನನ್ನ ಮಗ ಹಾಗೆ ಆಟ ಆಡ್ತಾ ಇದ್ದ. ತುಂಬ ಜನ ಬಂದಿದ್ದರು, ಎಲ್ಲರೂ ಒಳ್ಳೊಳ್ಳೆ ಫೋಟೋ ಸೆಷನ್ ಮಾಡ್ತಾಯಿದ್ರು, ಕೆಲವರು ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಮಾಡ್ಕೊತ ಒಳ್ಳೆ ಟೈಮ್ ಪಾಸು ಆಗ್ತಾಯಿತ್ತು. ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನೋದೆಲ್ಲ ಇತ್ತು. ಯಾಕೆಂದರೆ ಅಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಏನೂ ಇಲ್ಲ, ಒಂದು ವೆಹಿಕಲ್ ಸೌಂಡ್ ಇಲ್ಲ, ಏನೂ ಇರಲಿಲ್ಲ. ನೋಡಿ ತುಂಬ ಪೀಸಾಗಿತ್ತು. ಎಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಸುತ್ತ ಇದೇ ಥರ ಬೆಟ್ಟ ಕಾಣಿಸ್ತಾ ಇತ್ತು. ಹಾಗೆ ನೋಡ್ತಾ ನೋಡ್ತಾ ಸನ್ಸೆಟ್ ಆಯಿತು. ನೋಡಿ ಕತ್ಲಲ್ಲಿ ಕೂಡ ಈಶ್ವರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ ನೀವೇ ಅಲ್ವಾ. ಆ ಕಡೆ ಈ ಕಡೆ ಈಶ್ವರನಿಗೆ ಅಂತಲೇ ಒಂದು ಲೈಟಿಂಗ್ಸ್ ಅಂತ ಮಾಡಿದ್ದಾರೆ. ಸೊ ಆ ಲೈಟ್ ಶೋ ನೋಡೋದಕ್ಕೆ ನಿಜವಾಗ್ಲೂ ಜನ ಇಷ್ಟೊಂದು ಜನ ಬರ್ತಾರೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ. ಅವತ್ತು ಸಂಡೇ ಆಗಿದ್ದ ಕಾರಣ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ನೀವೇ ನೋಡಿ, ತುಂಬ ಜನ ಬಂದಿದ್ದರು. ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಇನ್ನು ಆಲ್ಮೋಸ್ಟ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಒಂದು 6:45 7 ಹಂಗೆ ಸ್ಟಾರ್ಟ್ ಆಗುತ್ತೆ. ಅದು 15 to 20 ಮಿನಿಟ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಲೈಟ್ ಶೋ. ನೋಡಿ ನಿಮ್ಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಹೆಂಗಿತ್ತು ಅಂತ. ತುಂಬ ಚೆನ್ನಾಗಿರುತ್ತೆ. ಹೀಗೆ ಫುಲ್ಲು ಕತ್ಲೆ ಇರುತ್ತೆ. ಸೊ ಕತ್ಲೆ ಇದ್ದಾಗ ಈಶ್ವರನ ಮೇಲಿರುವಂತಹ ಚಂದ್ರ ಏನಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೈಟ್ ಶೋ. ಹಾಗೇ ಒಂದೊಂದೇ ಚೂರೇ ಸ್ವಲ್ಪ ಲೈಟ್ಸ್ ಆನ್ ಆಗ್ತಾ ಹೋಗುತ್ತೆ. ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋನಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡ್ತೀವಲ್ವ, ಆ ಫೀಲಿಂಗೇ ಬೇರೆ, ಆ ಎಕ್ಸ್ಪೀರಿಯನ್ಸೇ ಬೇರೆ. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಯಾರ್ಯಾರು ಈಶಾನ ಹೋಗಿ ನೋಡಿಲ್ವೋ ಹಗಲಲ್ಲಿ ಹೋಗಿ ನೋಡಿದ್ರೆ ಅದರದ್ದು ಒಂದು ಇದೇ ಬೇರೆ. ಅದೇ ನೈಟಲ್ಲಿ ಈ ಥರ ಲೈಟ್ ಶೋ ನೋಡ್ತೀವಲ್ಲ, ಇದು ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು. ಆ ಲೈಟ್ನ ಅಷ್ಟು ಮಟ್ಟಿಗೆ ಅವರು ಲೈಟಿಂಗ್ ಯಾರು ಮಾಡಿದಾರಲ್ಲ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ಈಶ್ವರನ ತಲೆ ಮೇಲಿರುವಂಥ ಚಂದ್ರನಿಂದ ಸ್ಟಾರ್ಟ್ ಆಗುತ್ತೆ ಲೈಟು. ಒಂದೊಂದೇ ಬರ್ತಾ ಎಷ್ಟು ಚೆನ್ನಾಗಿ ಅದು ಈಶ್ವರನ ಸ್ಟೋರಿ ಹೇಳ್ಕೊಂಡು ಹೋಗುತ್ತೆ. ಆ ಲೈಟಿಂದನೇ ಈಶ್ವರನ ಸ್ಟೋರಿ ಏನು ಅನ್ನೋದು ಗೊತ್ತಾಗುತ್ತೆ. ಸಂಬಂಧಗಳು ಯಾವತ್ತೂ ಸಹಜ ಸಾವು ಕಾಣುವುದಿಲ್ಲ. ಅದು ನಮ್ಮ ವರ್ತನೆ ಮತ್ತು ಅಹಂಕಾರ ಅವುಗಳನ್ನು ಕೊಲ್ಲುತ್ತವೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.